ಕಾಯಿಗಳು ಯಾವ ಮಾರ್ಕೆಟ್ಗೆ ಹೋದರೂ ಅಗ್ರಿ ಎಲ್ಲಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವ್ರು ಮಾರಾಟ ಮಾಡೋರು. ಟೋಟಲ್ ಎಲ್ಲ ಲಾಗವಾಡ ತೆಗೆದು 100 ಎಕರೆದೆಲ್ಲ ಕೂಡಿ ಒಂದು 6.5 ಲಕ್ಷ 7 ಲಕ್ಷ ರೂಪಾಯಿ ಆಗೈತಿ. ವಾರಕ್ಕೆ 12 ದಿವಸಕ್ಕೊಮ್ಮೆ 15 ದಿವಸಕ್ಕೆ ಹಿಡ್ಕೊಂಡ್ಬಿಡಲ್ಲ, 15 ದಿವಸಕ್ಕೊಮ್ಮೆ 3 ಲಕ್ಷ ರೂಪಾಯಿ ಖರ್ಚೆಲ್ಲ ತೆಗೆದು. ರಾಮಣ್ಣ ತಾರಿಯಾಳ್ ಬಿರ್ಕಿನ್ಕೊಪ್ಪ ಕ್ಷೇತ್ರದೊಳಗೆ ಅವರು ಪ್ರತಿ ವರ್ಷ ಈ ಬ್ಯಾಂಗಡಿ ಹೊದಿಕೆ ಮೇಲೆ ಹೋದ ವರ್ಷ ಬದ್ನಿ ಪ್ಲಾಟ್ ಮಾಡಿದ್ರು. ಸಾವಯವ ಗೊಬ್ಬರ ವಿತರಣೆ ಮಾಡಿ ಉತ್ತಮವಾದ ಬೆಳೆ ಬಂದಿತ್ತು. ಮತ್ತು ಅವ್ರ ಕಾಯಿಗಳು ಯಾವ ಮಾರ್ಕೆಟ್ಗೆ ಹೋದರೂ ಅಗ್ರಿ ಎಲ್ಲಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವ್ರು ಮಾರಾಟ ಮಾಡೋರು. ಹೋದವರು ನನಗೆ ಕೊಡು ಅಂತೇಳಿ ಇವ್ರನ್ನ ಹೊರಗಡೆ ಮಾಲ್ ಮಾರ್ಕೊಡಕ್ಕಿಲ್ಲ. ಈ ವರ್ಷ ಅವ್ರು ಏನು ಮಾಡ್ಯಾರ, 3 ಎಕರೆ ಕ್ಷೇತ್ರದೊಳಗೆ ಬ್ಯಾಂಗಡಿ ಹೊದಿಕೆ ಮ್ಯಾಗ ತಮ್ಮ 3 ಕ್ಷೇತ್ರದೊಳಗೆ ಮೆಣಸಿನ ಪ್ಲಾಟ್ ಮಾಡಿದ್ದಾರೆ. ಬ್ಯಾಂಗಡಿ ಹೊದಿಕೆ ಮ್ಯಾಗ ಸಸಿಗಳನ್ನ ತಂದು ಹಚ್ಚಿ ಅದಕ್ಕೆ ಡ್ರಿಪ್ ಮುಖಾಂತರ ನೀರು ಕೊಟ್ಟು ಅದಕ್ಕೆ ಗೊಬ್ಬರ ಕೊಟ್ಟು ಅವರು ಯಾರೂ ಕೈಲಿ ಆಗದಂಥ ಈಗಿನ ಒಂದು ವಿಜ್ಞಾನ ಯುಗದೊಳಗೆ ರೈತಕ್ಕೆ ಮಾಡಬಾರ್ದಪ್ಪ, ನಮ್ಮ ರೈತಕ್ಕೆ ಮಾಡೋದು ನುಕ್ಸಾನ್ ಆಕ್ಕತಿ, ನಾವು ರೈತಕ್ಕೆ ಮಾಡೋದನ್ನು ಏನು ಮಾಡಿದ್ರು ನಾವು ಕೈ ಚೆಲ್ಕೊಂಡಂಥ ಪರಿಸ್ಥಿತಿ ಒಳಗೆ ಅವರು ಕಲಿಯುವಂಥ ಯುವಕರನ್ನ ಬಂದು ಇಲ್ಲಿ ಹೊಲ ಪ್ಲಾಟ್ಗಳನ್ನು ನೋಡಿ ತಮ್ಮ ಹೊಲದೊಳಗೆ ಹೆಂಗೆ ಮೆಣಸಿನ ಬೆಳೆದಾರು, ಇದರಿಂದ ಎಷ್ಟು ಲಾಭ ಆಕ್ಕತಿ ಅನ್ನೋದನ್ನು ಅವರು ತಮ್ಮ ಅನಿಸಿಕೆಗಳೊಳಗೆ ಹೇಳತ್ತಾರಂದ್ರೆ ಈಗ ಕೃಷಿ ಒಳಗೆ ಲಾಭ ಐತೆ ಅನ್ನೋದನ್ನು ಅವರು ತೋರಿಸ್ಕೊಡತ್ತಾರ. ಅವ್ರು ಇದನ್ನು ಮಾಡಿ ಒಂದು ಯೋಜನೆ ಮಾಡಿದರು. ಇದಕ್ಕೆ ಎಲ್ಲ ಯುವಕರೇನು ಈಗ ಸಿಟಿಗಳಿಗೆ ಹೋಗತ್ತಾರಲ್ಲ, ಸಿಟಿಗಳಿಗೆ ಅವ್ರು ಕೊಟ್ಟಷ್ಟು ಅದನ್ನು ಇದೊಂದು ಆದರ್ಶಪ್ರಾಯ ಗ್ರಾಮದಂಗೆ ಇದೆ. ಅವರ ಕ್ಷೇತ್ರದೊಳಗೆ ಹೆಂಗೆ ಅಳವಡಿಸಿದಾರೆ ಅದನ್ನು ನೋಡಿದ್ರೆ ಯಾರೂ ನಾವು ಹೋಗಿ ನೌಕರಿಗೆ ಹೋಗ್ಬೇಕನ್ನುವಂಥ ಆಸೆಯಲ್ಲಿ ಈಗ ಎಂತೆಂಥ ಇಂಜಿನಿಯರ್ಗಳು ನೌಕರಿಗೆ ಹೋಗಿ ವಾಪಸ್ ನಾವು ಕೃಷಿ ಮಾಡ್ಬೇಕಂತೇಳಿ ವಾಪಸ್ ಭೂಮಿಗೆ ಬರತ್ತಾರ. ಈಗ ಇಲ್ಲಿ ಇವ್ರು ಮಾಡಿದ್ದು ನೋಡ್ಬೇಕಂದ್ರೆ ದೊಡ್ಡ ಅಜಾಬ್ ಅನಿಸ್ತೈತೆ ನಮಗೆ. ಇಂಥ ಒಂದೇ ಎಕರೆ ಕ್ಷೇತ್ರದೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿ ಬರುತ್ತದೆ. ಇದರಿಂದ ಕಡಿಮೆ ರೇಟ್ ಮಾರಿದ್ರೂ ಸಹ ಅವ್ರಿಗೆ ನುಕ್ಸಾನ್ ಆಗುವಂಥ ಪರಿಸ್ಥಿತಿ ಇಲ್ಲಿಗ. ಈಗ ಅವ್ರು ಒಂದು ದಿಂಡು ಹೋಗಿ ಒಂದು ಆಳ ಸಂಜೆ ಮಟನ ಹೋಗಿ ಮುಟ್ಟುವಂಥ ಕೆಪಾಸಿಟಿ ಇಲ್ಲಿಗದ ಕಾಯ್ದ ಸಾಕಷ್ಟು ಪ್ರಮಾಣದಲ್ಲಿ ಮಾಲ್ ಈಡು ಬರತ್ತಂದಾಗ ಅದು ಬೇರೆ ರೇಟ್ ಕಡಿಮೆ ಮಾಡಿದ್ರು ಸಹ ರೈತಗೆ ನುಕ್ಸಾನ್ ಆಗೋದಿಲ್ಲ. ಹಿಂಗಾಗಿ ಸಾಕಷ್ಟು ಆದಾಯ ಬೆಳೆದ್ರೆ ರೈತಗೂ ಲಾಭ. ಮತ್ತು ರಾಮಣ್ಣ ತಾರಿಯಾಳ್ ಅವರಿಗೆ ಒಂದು ದೊಡ್ಡ ಉಮೇದು ಬರ್ತೈತೆ. ಹೋದ ವರ್ಷ 2 ಎಕರೆ ಮಾಡಿನಪ್ಪ, ಈ ವರ್ಷ 3 ಎಕರೆ ಮಾಡಿ, ಮುಂದಿನ ವರ್ಷ ತಮ್ಮ ಆಸಕ್ತಿಯಿಂದ ಹೇಳ್ತಾರೆ ಅವ್ರು ಇನ್ನೂ 5 ಎಕರೆ ಕ್ಷೇತ್ರದೊಳಗೆ ಇದನ್ನು ಪ್ಲಾಟ್ ಮಾಡ್ತಾನೆ ಬದ್ನಿದು ಇದನ್ನು ಅಂತೇಳಿ ಅವರು ಒಂದು ಹೆಮ್ಮೆಯಿಂದ ಹೇಳ್ತಾರಂದ್ರೆ ಅವ್ರು ಅದರ ಲಾಭ ಆದಾಗ ಅದನ್ನು ಹೇಳ್ತಿರ್ತಾರೆ. ಅವ್ರು ಇಲ್ಲಿ ನುಕ್ಸಾನ್ ಮಾಡ್ಕೊಂಡು ಯಾರೂ ಮಾಡೋಂಗಿಲ್ಲ. ಈಗ ನಾವು ಕಬ್ಬು ಹಚ್ಬೇಕಂದ್ರೆ ಅದು ಪ್ರತಿ ವರ್ಷ 12 ತಿಂಗಳು ದುಡಿಬೇಕಾರೆ ಅದಕ್ಕೆ ಕಬ್ಬು ಕಟಾವು ಮಾಡಿ ಟ್ಯಾಕ್ಟ್ರಿಗೆ ಹಚ್ಚೋ ಮಟ್ಟ ಕಬ್ಬಿಗೆ ಕಣ್ಣೀರು ಬರ್ತಾವೆ. ಆಗ ಮಳೆ ಕಾಡ್ರಂತೂ ಕಬ್ಬು ಭಾಳ ಅದ್ರದ್ದು ಕಟಾವು ಮಾಡಿ ದುಡ್ಡು ರೈತಗೆ ಅದು ಸೇರೋದಿಲ್ಲ. ಆದರೆ ಇದು ಈಗ ಓದ್ ಹಚ್ಚಿರಿ 24ನೇ ದುಡ್ಡು ಪೇಮೆಂಟ್ ಇದೆ. ಹಿಂಗೆ ಮಾಡೋದ್ರಿಂದ ಕೃಷಿ ಒಳಗೆ ದೊಡ್ಡ ಲಾಭ ಐತೆ ಅಂತೇಳಿ ರಾಮಣ್ಣ ತಾರಿಯಾಳು ಹೋದ ವರ್ಷದಿಂದ ನಮಗೆ ಇದನ್ನು ಹೇರಿ ತೋರಿಸಕ್ಕೆ ಕೊಡತ್ತಾರೆ ನಮಗೆ. ಹೋದ ವರ್ಷನೂ ಆ ಬದ್ನಿ ಪ್ಲಾಟ್ ವೀಕ್ಷಣೆ ಬಗ್ಗೆ ಬಂದೀನಿ. ಆಗೂ ಅವ್ರು ಇಂಥದನ್ನು ಒಂದು ಮಾದರಿ ಮಾಡುವಂಗೆ ಮಾಡಿ ಎಲ್ಲ ರೈತರಿಗೆ ತೋರಿಸ್ಯಾರ ಅವ್ರ. ಟೋಟಲ್ 3 ಎಕರೆ ನಾವು ಮೆಣಸಿನ ಗಿಡ ಹಚ್ಚಿದ್ವು. ಈ ವರ್ಷ 3 ಎಕರೆ ಐತಿ. ಟೋಟಲ್ ಖರ್ಚು ಒಂದು 2 ಲಕ್ಷ ಮ್ಯಾಗ ಜಾಸ್ತಿ ಆಗೈತಿ. 1 ಎಕರೆ ಬಿಳಿದು ಹಚ್ಚಿದವು, 2 ಎಕರೆ ಬ್ಲ್ಯಾಕ್ ಹಚ್ಚಿದವು. ಈ ಬಿಳಿದು ಅನ್ನೋದೇನೈತಿ ಇದು ಬಿಜಾಪುರದಿಂದ ತಂದಿರ್ತಾರವ, ಇದು ನೇತ್ರ ಅಂತೇಳಿ ಇಳುವರಿ ಜಾಸ್ತಿ ಕೂಡ ಐತಿ. ಮತ್ತು ಕರಿದು ಬ್ಲ್ಯಾಕ್ ಏನೈತಲ್ಲ ಅದು ತಾರಕ್ ಐತಿ, ಅದು ಇಳುವರಿ ಜಾಸ್ತಿ ಐತಿ. ಟೋಟಲ್ ನಮಗೆ ಒಂದೇ ಬೇಡ ಈ ವೈಟ್ ಅಷ್ಟ 50 ಚೀಲ ಸಿಕ್ತು. ಆಮೇಲೆ ಸೆಕೆಂಡ್ ಟೈಮ್ 2ನೇ ಟೈಮ್ ಕುಯ್ಯುವಾಗ
120 ಚೀಲ ಆಯಿತು. ರೇಟನು ಜಾಸ್ತಿ ಇತ್ತು ಸ್ವಲ್ಪ, 3,110 kg 3,200 ಇತ್ತು. ಈಗ ಅಂತಲೇ ಟೋಟಲ್ ನಮಗೆ ಎಲ್ಲ ಎರಡು ಸೇರಿಸ್ಕಾಸ ಒಂದು 3 ಲಕ್ಷದಿಂದ 3.5 ಲಕ್ಷ ರೂಪಾಯಿ ಆಯಿತು. ಟೋಟಲ್ ಎಲ್ಲ ಲಾಗವಾಡ ತೆಗೆದು 3 ಎಕರೆದ್ದೆಲ್ಲ ಕೂಡಿ ಒಂದು 6.5 ಲಕ್ಷ 7 ಲಕ್ಷ ರೂಪಾಯಿ ಆಗೈತಿ. ಎಲ್ಲ ಲಾಗವಾಡ ತೆಗೆದು ನಮ್ಗೆ ಇಲ್ಲಾಂದ್ರೆ ಒಂದು 4ರಿಂದ 5 ಲಕ್ಷ ರೂಪಾಯಿ ಉಳಿದೈತಿ. ಇನ್ನೂ ಇವಾಗ ಇದು ಕಟಾವು ಬಂದೈತಿ. ಟೋಟಲ್ ಒಂದು 10ರಿಂದ 12 ಲಕ್ಷ ರೂಪಾಯಿ ಆಗೋದು ನಮ್ಮ ಭರವಸೆ ಐತಿ. ನೋಡೋಕೆ ಎಷ್ಟಾಕೈತಿ. ಮತ್ತು ಇಳುವರಿ ಅಂತಲೇ ಜಾಸ್ತಿ ಐತಿ. ಸಾವಯವ ಸ್ವಲ್ಪ ಗೊಬ್ಬರ ಇದನ್ನು ಮಾಡಿದ ಅನ್ನಂತಲೇ ಇಳುವರಿ ಜಾಸ್ತಿ ಬಂದೈತಿ ನಮ್ಗೆ. ಈ ಥರ ಗಿಡಗಳೆಲ್ಲ ಈ ವರ್ಷ ಚಲೋ ಅದಾವೆ. ಮಳೆಗೆ ಸ್ವಲ್ಪ ಲೇಟ್ ಆಗಂತಲೇ ಇನ್ನೂ ಗಿಡಗಳು ಇಳುವರಿ ಜಾಸ್ತಿ ಕೊಟ್ಟಿತ್ತು ಸ್ವಲ್ಪ. ಎರಡೂವರೆ ಎಕರೆಗೆ ನಮ್ಮ ಇಲಾಖೆಯಿಂದ ಇವ್ರು ಒಂದು ಡ್ರಿಪ್ ಕೊಡಿಸಿದ್ವಿ ನಾವು. ಅದ್ರ ಮುಖಾಂತರ ಮಾಡಿ ಬದ್ನಿ ಗಿಡ ಪ್ಲಾಟನ್ನು ಭಾಳ ಉತ್ತಮವಾಗಿ ಬೆಳೆದ್ರೆ ಅವ್ರ ಕಂಪ್ನಿಯವ್ರು ಸದಾ ಬಂದು ನೋಡಿ ಹೋದ್ರೆ ಅಗ್ರಿ ಮತ್ತು ಅವು ಡ್ರಿಪ್ ಮುಖಾಂತರ ಸಾವಯವ ಗೊಬ್ಬರ ಹಾಕೋದ್ರಿಂದ ಬೇಡಿಕೆ ಹೆಚ್ಚಾತೆ. ಇವ್ರು ಎಲ್ಲಿ ಬದ್ನಿಕಾಯಿ ತೊಗೊಂಡು ಹೋಗ್ತಾರಲ್ಲ, ಇವ್ರು ಬದ್ನಿಕಾಯಿಗೆ ಬೆನ್ನತ್ತವ್ರ. ನಮ್ಗೆ ಇಲ್ಲೇ ತಂದು ಕೊಡ್ರಿ, ಅಲ್ಲಿ ಮಾರ್ಕೆಟ್ಗೆ ಹೋದ್ರು ಇವ್ರು ಬದ್ನಿಕಾಯಿ ಫಸ್ಟ್ ಮಾರೋದು. ಆಸಕ್ತಿಯಿಂದ ಏನು ಬೆಳೆಯತ್ತಾರೋ ಅವರು ದೇವ್ರು ಒಳ್ಳೇದು ಮಾಡಲಿ. ಮತ್ತು ಅವರು ಇಂಥ ಈಗೇನು ಸಾಲಿ ಕಲಿಬೇಕಂತೇಳಿ ಯುವಕರ್ತಾರಲ್ಲ ಅವ್ರಿಗೆಲ್ಲ ಒಂದು ಬಂದು ನೋಡುವಂಥ ಒಂದು ಮುಖ್ಯಪಟ್ಟದ ಆದರ್ಶ ಗ್ರಾಮ ಮತ್ತು ಆದರ್ಶ ಅವ್ರ ವ್ಯಕ್ತಿಗಳು ಅದಾರ. ಅವ್ರು ಏನು ಶ್ರಮ ಮಾಡತ್ತಾರ, ಶ್ರಮದಿಂದ ಅವ್ರಿಗೆ ದೇವರು ಒಳ್ಳೇದು ಮಾಡಿದಾನಂತೇಳಿ ಈ ಪ್ಲಾಟ್ ನೋಡೋಕೆ ಏನು ಅಡ್ಡಿ ಇಲ್ಲ. ಮತ್ತು ಅವ್ರು ದೇವರು ಒಳ್ಳೇದು ಮಾಡಲಿ. ಮತ್ತು ಅವ್ರಿಗೆ ಇದರಿಂದ ಸಾಕಷ್ಟು ಅವ್ರಿಗೆ ಆದಾಯನೂ ಸಿಗತ್ತದಂತೇಳಿ ನಾನು ಹೇಳೋದು.